ತಾನು ಬೃಂದ ತಾನು ಇದರ ಮೇಕೆ ಟೈಮ್ ಆಯಿತು. ಎಷ್ಟು ಗಂಟೆ ನೋಡಿದ್ದೀರಾ? ಹಾಂ ತಾನು ಇದು ಮೇಕೆ ಟೈಮ್ ಆಯಿತು. ಸರ್ ಇದು ಇದು ಹ್ಞೂ ಗುಡ್ ಮಾರ್ನಿಂಗ್. ನಾವು ಸ್ಟೈಲಲ್ಲಿ ಹೇಳ್ತೀರ ನೋಡ್ಬೋದು. ಹೇಳು ಇದರ ಮೇಕೆ ಟೈಮ್ ಆಯಿತು. ತಾನು ಆಫ್ ಮಾಡಿದ್ದೀನಿ ಅದು ತಿರುಗು ನೋಡು, ಆಫ್ ಮಾಡಿದ್ದೀನಿ. ಗುಡ್ ಮಾರ್ನಿಂಗ್. ಇದು ಟೈಮ್ ಆಯಿತು ಸ್ಕೂಲಿಗೆ. ನೋಡಿ ಪಲಾವ್ ಮಾಡೋಣ ಅಂತ ಇಲ್ಲ ಇಟ್ಟಿದ್ದೀನಿ. ಇನ್ನಷ್ಟೇ ತರಕಾರಿನ ಇವಾಗ ಎಲ್ಲ ತರಕಾರಿನೂ ಇದೆ. ಕ್ಯಾರೆಟು, ಆಲೂಗೆಡ್ಡೆ, ಬೀನ್ಸು ಮತ್ತು ನೆನೆಸಿರೋ ಬಟಾಣಿ ಎಲ್ಲ ಇಟ್ಟಿದ್ದೀನಿ. ಇವಾಗ ಒಂದು ಒಗ್ಗರಣೆ ಒಂದು ಹಾಕ್ಬಿಟ್ರೆ ಮುಗೀತು. ಇವತ್ತು ವಾರ ಬೇರೆ ಎಲ್ಲ ನೀಟಾಗಿ ಒರೆಸಿದ್ದೀನಿ. ಅವ್ರು ಎದ್ದುಬಿಟ್ರೆ ಈಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಒರೆಸ್ಬೇಕು. ಅವ್ರು ಎದ್ದೇಳಂಗಿಲ್ಲ. ಇದೇಳ್ರಮ್ಮ ಏನಾಯಿತು ಅಂತ ಬೇಗ ಪಲಾವ್ ಮಾಡಿದೆ. ಅದನ್ನೇನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಈಗೆಲ್ಲ ಬಾಕ್ಸಿಗೆ ಎತ್ತಿಟ್ಬಿಟ್ಟು ಮಕ್ಕಳನ್ನೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಗಳು ನೋಡಿ ಚಿಕ್ಕವಳು ಯಾವ ಥರ ಆಟ ಮಾಡ್ತಾಯಿದ್ದಾಳೆ ಅಂತ. ಬರ ತಿಂತೀಯ? ಇವನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ನಮ್ಮ ಅತ್ತೆ ಕರೆದ್ರು ಅಂತ ಸ್ವಲ್ಪ ಮನೆ ಹತ್ರ ಹೋಗಿದ್ದೆ. ನಮ್ಮದು ಕೋಳಿ ಫಾರಮ್ ಇದೆ, ಅದಕ್ಕೆ ಒಂದು ಕೋಳಿ ಕೊಡ್ತೀನಿ ಬಾ ಅಂತ ಹೇಳಿ ಕರೆದಿದ್ರು. ಸರಿ ಆಯಿತು ಅಂತ ಒಂದು ಕೋಳಿ ಇಸ್ಕೊಂಡು ಚಿಕನ್ ಅಂಗಡಿಲೇ ದುಡ್ಡು ಕೊಟ್ಟರೆ ಅವರೇ ಕಟ್ ಮಾಡಿಕೊಡ್ತಾರೆ. ಒಂದು 20 ರೂಪಾಯಿನ ತೊಗೊತಾರೆ ಅಷ್ಟೇ. ಅದಕ್ಕೆ ಅಲ್ಲಿ ಕಟ್ ಮಾಡಿಸ್ಕೊಂಬಂದು ಸೀದಾ ಇವಾಗ ಮನೆಗೆ ಬಂದು ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಆಲ್ರೆಡಿ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಚಿಕನ್ ಸಾಂಬಾರು ನೋಡಿ. ಚಿಕನ್ ಸಾಂಬಾರು ರೆಡಿ. ಇಲ್ಲಿ ಸ್ವಲ್ಪ ಫ್ರೈ ಮಾಡಿದ್ದೀನಿ. ಇದು ಲಿವರು ಮತ್ತು ಗುಂಡ್ಕಾಯಿ ಅಂತಾರಲ್ಲ, ಅದು ಸ್ವಲ್ಪ ಇತ್ತು ಅಂತ ಅದನ್ನು ಫ್ರೈ ಮಾಡಿದ್ದೀನಿ. ಮತ್ತು ಕಬಾಬ್ ಮಾಡೋದಕ್ಕೆ ನೋಡಿ, ಇಲ್ಲಿ ಕಬಾಬ್ ಮಾಡಲಿಕ್ಕೆ ಅಂತ ಎಲ್ಲ ನೀಟಾಗಿ ಕಲಸಿ ಮ್ಯಾರಿನೇಟ್ ಆಗಲಿಂದ ಇಕ್ಕಿದ್ದೆ. ಇವಾಗ ಎಣ್ಣೆಗೆ ಕರಿಬೇಕು. ಇಷ್ಟು ನಮ್ಮ ಮನೇಲಿ ಇವತ್ತು ಸ್ಪೆಷಲ್. ಇವತ್ತು ಟ್ಯೂಸ್ಡೇ ಸ್ಪೆಷಲ್, ಸಂಡೇ ಸ್ಪೆಷಲ್ ಅಲ್ಲ, ಟ್ಯೂಸ್ಡೇ ಸ್ಪೆಷಲ್ ಇವತ್ತು ನಮ್ಮ ಮನೇಲಿ. ಕಬಾಬ್ ಎಲ್ಲ ರೆಡಿ 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 ಕಬಾಬ್. ಎಷ್ಟು ಚೆನ್ನಾಗಿದೆ ನೋಡಿ ಕಬಾಬ್. ಮಕ್ಕಳು ತಿನ್ನಲ್ವಲ್ಲ ಸಾಂಬಾರಲ್ಲಿ, ಅದಕ್ಕೆ ಸ್ವಲ್ಪ ಕಬಾಬಿಲಿ ಅಂತ ಕಬಾಬ್ನ ಮಾಡಿಟ್ಟಿದ್ದೆ. ಇದು ಸಂಜೆಯಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ವ್ಲಾಗ್ನ. ಯಾಕೆಂದರೆ ಮಕ್ಕಳೆಲ್ಲ ಸ್ಕೂಲಿಂದ ಬಂದಿದ್ರಲ್ವ, ನನ್ನ ಮಗಳಿಗೆ ವೈಟು ಶೂ ಬೇಕಾಗಿತ್ತು. ವೈಟ್ ಶೂ ತರೋಣ ಅಂತ ಅಂಗಡಿಗೆ ಹೋಗ್ತಾಯಿದ್ದೀವಿ ನೋಡಿ, ಸ್ಲಿಪ್ಪರ್ ಅಂಗಡಿಗೆ. ಅವಳು ಸ್ವಲ್ಪ ಕಾಲು ಉದ್ದ ಇರೋದ್ರಿಂದ ಅವಳು ಅಳತೆಲ್ಲೇ ತೊಗೊಂಬರ್ಬೇಕು ನಾನು ಹೋಗಿ. ಇಲ್ಲಾಂದರೆ ಈ ವರ್ಷ ತೊಗೊಂಡ್ಬಿಡ್ತೀನಿ, ಮುಂದಿನ ವರ್ಷ ಅಷ್ಟೊತ್ತಿಗಾಗಲೇ ಟೈಟ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಅವಳನ್ನ ಕರ್ಕೊಂಡೋಗಿದ್ದೆ. ಚಿಕ್ಕ ಮಗಳು ಇರಲಿಲ್ಲ. ಚಿಕ್ಕ ಮಗಳು ಆಲ್ರೆಡಿ ಅಜ್ಜಿ ಮನೆಗೆ ಹೋಗಿದ್ಲು. ಬಂದು ಸ್ಕೂಲಿಂದ ಬಂದುಬಿಟ್ಟು ಹೋಮ್ವರ್ಕ್ ಎಲ್ಲ ಬರೆದ್ಬಿಟ್ಟು ಸೀದಾ ಅಜ್ಜಿ ಮನೆಗೆ ಹೋಗಿದ್ದೆ. ಇವಳು ದೊಡ್ಡವಳಿತ್ತಲ್ಲ, ಅದಕ್ಕೆ ಕರ್ಕೊಂಬಂದೆ. ಇಲ್ಲಿ ನೋಡಿ ಎಲ್ಲ ಅವರು ನೀಟಾಗಿ ಇವಾಗ ಎಲ್ಲ ರೆಡಿ ಮಾಡ್ತಾಯಿದ್ರು. ಅವರು ಸ್ಲಿಪ್ಪರ್ ಅಂಗಡಿ ಎಲ್ಲ ಹರಡ್ಕೊಂಡ್ಬಿಟ್ಟಿದ್ರು. ಎಲ್ಲ ನೀಟಾಗಿ ಜೋಡಿ ಸಿಕ್ಕಿದ್ರು. ಯಾಕಂದರೆ ನಾವು ಕಂಟಿನ್ಯೂಸ್ ರೆಗ್ಯುಲರಾಗಿ ಇದೇ ಅಂಗಡಿಗೆ ಬರೋದು ನಾವು. ಹಂಗಾಗಿ ಇವರು ಪೇಂಟ್ ಮಾಡ್ಸೋಣ ಅಂತ ಇವಾಗೆಲ್ಲ ಹರಡ್ಕೊಂಡ್ಬಿಟ್ಟಿದ್ರು. ಅದನ್ನು ಸ್ವಲ್ಪ ವೀಡಿಯೋ ಮಾಡ್ತೀನಿ ಅಂತ ಅಣ್ಣಂಗೆ ಹೇಳಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ, ಯಾವ ಥರ ಎಲ್ಲ ಹರಡಿಕ್ಕಿದ್ದಾರೆ ಅಂತ. ಪಾಪ ಅಣ್ಣ ಅದರಲ್ಲೇ ನಮಗೆ ಹುಡುಕಿ ಕೊಡ್ತಾಯಿತ್ತು. ಶೂ ತೊಗೊಂಡ್ಬಿಟ್ಟು ನನ್ನ ಮಗಳು ಪಾನಿಪುರಿ ತಿನ್ನಬೇಕು ಅಂದು. ನೆನ್ನೆ ನನ್ನ ಮಗಳಿಗೆ ಚಿಕ್ಕವಳಿಗೆ ಮಸಾಲೆ ಪುರಿ ಕೊಡಿಸಿದ್ನಲ್ಲ, ಅದು ಗೊತ್ತಾಗ್ಬಿಡುತ್ತೆ ಒಳಗೆ. ಇವಾಗ ನನಗೂ ಕೊಡಿಸ್ಕೊಂತ ಕೂತ್ಕೊಂಡು, ಸರಿ ಆಯಿತು ಬಾ ಕೊಡಿಸ್ತೀನಿ ಅಂತ ಅವಳಿಗೆ ಸ್ವಲ್ಪ ಪಾನಿಪುರಿ ಕೊಡಿಸ್ಕಿ ಅವಳನ್ನ ಅರ್ಜಿ ಮನೆಗೆ ಕಳಿಸ್ಬಿಟ್ಟು ಇವಾಗ ಇಂದಿರಾ ಅಂಗಡಿ ಹತ್ರ ಬಂದೆ. ಯಾಕೆ ನಗ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಕಸ ಹೊಡೆದು ಬೆಂಕಿ ಇಕ್ತಾಳೆ. ಬೆಂಕಿ ಮಾತ್ರ ಚೆನ್ನಾಗಿ ಇಕ್ತಾಳೆ. ಬೆಂಕಿ ಮುಂದೆ ಒಂದು ತ್ರಿಶೂಲ ಇಟ್ಬಿಟ್ರೆ ಸರಿಯಾಗುತ್ತೆ. ನಾನು ಸಣ್ಣವಲ್ಲಪ್ಪ ಅಂತೀನಿ, ಇವಳು ಯಾವಾಗಲೂ ಬೆಂಕಿ ಮುಂದೆ ಇರ್ತಾರೆ. ಪೋಸ್ ಕೊಡೋನು ಏನು ಪೋಸ್ ಕೊಡೋನು? ರಕ್ಷಿತ ಥರ ಪೋಸ್ ಕೊಡೋನು, ಅದಕ್ಕೊಂಥರ ಪೋಸ್ ಕೊಡೋನು, ಥರ ಪೋಸ್ ಕೊಡೋಣ. ಯಾರ ಥರ ಪೋಸ್ ಕೊಟ್ಟರು ನಮಗೆ ಓಕೆ, ಡನ್.
ನೋಡಿ ಇವರು ಬರೀ ಬೆಂಕಿ ಇದ್ದದ್ದು. ಚೆನ್ನಾಗಿ ಬೆಂಕಿ ಇಕ್ತೀಯಾ ಅಲ್ಲ? ದಗ ಉತ್ಕೊಂಡು ಉರಿಬೇಕು ಬೆಂಕಿ ಇಕ್ಕಿದ ತಕ್ಷಣ. ಅವ್ರು ನೋಡ್ತಗಳು ಇನ್ನೊಂದು 2 ದಿವಸ ಮಳೆ ಬಂದ್ಬಿಟ್ಟು ಹೆಣ್ಮಕ್ಳು ಹೆಂಗ ಸದ್ಯ ಅಮಾಸೆಗೋಸಿ ಪೌರ್ಣಮಿಗೋಸ್ಕರ ಕಸ ಹೊಡಿತೀಯಲ್ಲ, ಅದು ನನ್ನ ಪುಣ್ಯ. ಇದಾವೆ ನೋಡಿ ಅಲ್ಲಿ ಹೊರಗೆ ಮಾತ್ರ ಕಸ, ಹೊರಗೆ ಮಾತ್ರ ಕಸ, ಒಳಗೆ ಮಾತ್ರ ಇಲ್ಲ. ಒಳಗೆ ಕಸ ಹೊಡೆದಿಲ್ಲ, ಹೊರಗೆ ಮಾತ್ರ ಬಂದರೆ ಜನ ಕಾಣಲಿ ಅಂತ. ಇವಳು ಮಾತ್ರ ಮೇಕಪ್ ಮಾಡ್ಕೊತಾಳೆ. ಏನು ಹಾಕ್ತೀಯ? ಹೋಗ್ಬೇಕಾರೆ ಕಸ ಹೊಡೆದಾಕ್ತೀಯಾ? ಈಗ ಮೇಕಪ್ಪು ಅಂಗಡಿಲೇ ಮೇಕಪ್ ಮಾಡ್ಕೊಂಡ್ಬಿಡ್ತಾಳೆ ನೋಡು. ಎಲ್ಲ ಇಲ್ಲೇ ತಂದು ಇಟ್ಕೊಂಡ್ಬಿಟ್ಟಾಳೆ. ನಾಯಿನೆಲ್ಲ ಅಂಗಡಿ ತಗ ಕಳ್ಸಿದ್ಯಾರ ಏನು ಫ್ರೆಂಡ್ಸು ಒಳಗೆ ಕೂಡೋವು ಎತ್ತ ಬಂದು ಹೊರಗೆ ಕೈ ಬಿಡು. ನಾಯಿ ಫ್ರೆಂಡ್ಗಳು, ಮನುಷ್ಯರೆಲ್ಲ ಫ್ರೆಂಡು. ಮನುಷ್ಯರು ಮೋಸ ಮಾಡ್ತಾರೆ. ನಾಯಿ ಆದ್ರೆ ನಿಯತ್ತಿರುತ್ತಲ್ವಾ? ಮೋಸ ಮಾಡಲ್ಲ, ನಿಯತ್ತು ಜಾಸ್ತಿ ನಾಯಿಗೆ. ಏನೋ ಮಾಡ್ತಿದ್ದಾಳೆ ನೋಡಿ. ಅವಳು ಏನು ಮಾಡ್ತಾಳೋ ನಂಗೆ ಗೊತ್ತಿಲ್ಲ. ಇವಳು ಮಾತ್ರ ಮೇಕಪ್ ಹಾಕ್ತೀಯ ನಾನಾದ್ರೂ ಮೇಕಪ್ ಹಾಕ್ತೀನಿ. ಬಿಡ, ಜಾಸ್ತಿ ಉಜ್ಜಿ ನೀನು ಎಷ್ಟು ಉಜ್ಜಿರ್ ಬೆಳಗಲ್ಲ. ಓ ನೀನು ಅಂದಾಗ ಹಾಕ್ಬಿಟ್ಟ ನನಗೆ. 2,000 years later. ತಗ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಎಲ್ಲರೂ ಚಿಕನ್ ಸಾರು ಇಷ್ಟಪಟ್ಟರೆ ಇವಳು ನೋಡಿ, ಚಿಕನ್ ಸಾರು ಮಾತ್ರ ನನಗೆ ಬೇಡ ಮಮ್ಮಿ, ಚಿಕನ್ ಸಾರು ಮಾತ್ರ ಊಟ ಮಾಡಲ್ಲ ಅಂತ ಹಾಲು ಅದನ್ನ ಇಕ್ಸ್ಕೊಂಡು ಸಕ್ಕರೆನೂ ಹಾಕಿದ್ದೀನಿ ಎಲ್ಲ. ಹಾಂ, ಇನ್ನು ಸ್ವಲ್ಪ ಹಾಲಕ್ಕನಾ? ಓಕೆ. ಇವಳು ಊಟ ಮಾಡ್ತಾಳೆ, ಬಟ್ ನಮ್ಮ ದೊಡ್ಡವಳು ಊಟ ಮಾಡೋದು. ನೋಡಿ ಇವಳು ತಟ್ಟೆಗೆ ಇಟ್ಕೊಂಡು ಇಲ್ಲಿ ಬರ್ಕೊಂತ ಇದ್ದಾಳೆ, ಇವಳು ಇಲ್ಲಿ ಬರ್ಕೊಂಡು ಇಲ್ಲಿ ಊಟ ಮಾಡ್ತಾಳೆ. ಅವಳು ಊಟ ಮಾಡ್ತಿಲ್ಲ ಅಂತ ಇವಳು ಸಾಲು ಅನ್ನ, ಅವಳೇನು ತಿಂತಾಳೆ ಅದನ್ನೇ ತಿನ್ಬೇಕು ಇವಳು, ಅಲ್ಲೇ? ನೀಟಾಗಿ ತಿನ್ನೋ ಅಚ್ಚುಕಟ್ಟಾಗಿ. ಅವಳು ಊಟ ಮಾಡ್ತಿಲ್ಲ, ಅವಳು ಊಟ ಮಾಡ್ತಿಲ್ಲ ಅಂತಲ್ಲ, ಅವಳಿಗೆ ಹಾಲು ಅನ್ನ ಕೊಟ್ಟಿನಿ ಅಂತ ಇವಳಿಗೆ ಏನೋ ಹೊಟ್ಟೆಗಿಚ್ಚು, ಅದಕ್ಕೆ ನನಗೂ ಹಾಲನ್ನು ಕೊಡು ಅಂತ ತಿಂತಾ ಇರೋದು ಅಲ್ವಾ? ಗೊತ್ತು ನನಗೆ. ಹೋಗ್ತೀನಿ, ಹೋಗ್ತದೆ ನೀಟಾಗಿ ಅಚ್ಚುಕಟ್ಟಾಗಿ. ಅಲ್ಲಿ ಬುಕ್ ಮೇಲೆ ಚೆಲ್ಕೊಂಡಿದ್ದೀರ ನೀರೆಲ್ಲ. ಹುಷಾರು.